ಭೂ ಸ್ವಾಧೀನ ವಿರೋಧಿಸಿ ಜುಲೈ 1ಕ್ಕೆ ಕೆಐಎಡಿಬಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ನಿರ್ಧಾರ ಮಾಡಲಾಗಿದೆ. ಆನೇಕಲ್ ತಾಲೂಕು ಭೂ ಸ್ವಾಧೀನ ಹೋರಾಟ ಸಮಿತಿ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕೆಐಎಡಿಬಿ ಭೂ ಸ್ವಾಧೀನ ಕೈಬಿಡುವಂತೆ ಆಗ್ರಹಿಸಿ ನಡೆಯುತ್ತಿರುವಂತಹ ಪ್ರೊಟೆಸ್ಟ್ ಇದು. 342 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಹೋರಾಟಗಾರರು. ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮದಲ್ಲಿ ಅಹೋರಾತ್ರಿ ಧರಣಿ ಕೂತಿದ್ದಾರೆ. ಪ್ರಾಣ ಬಿಡ್ತೀವಿ, ಜಮೀನು ಬಿಡಲ್ಲ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಹೋರಾತ್ರಿ ಧರಣಿ ರೀ 1 ವರ್ಷ ಆಯಿತು. ಅವರು ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅಂಥೇಳಿ ಒತ್ತಾಯಿಸಿದ್ದಾರೆ. ನೂರು ದೇವರನ್ನೆಲ್ಲ ನೂಕಾಚೆ ದೂರ, ರೈತ ದೇವರುಗಳನ್ನು ಪೂಜಿಸುವ ಭಾರ ಇದಾಗಬೇಕಾಗಿತ್ತು ನಮ್ಮ ದೇಶದಲ್ಲಿ. ಇದಾಗಲಿಲ್ಲ, ದುರದೃಷ್ಟ. ರೈತರು ಈಗ ಶಾಪಗ್ರಸ್ತರಾಗಿದ್ದಾರೆ ಈ ದೇಶದಲ್ಲಿ. ನಮಗೆ ನಾಚಿಕೆ ಆಗ್ತಾ ಇದೆ. ಈ ಭಾಗದಲ್ಲಿ ಇವಾಗ ನಾವು ಸುಮಾರು 2.25 ವರ್ಷಗಳಿಂದ ಹೋರಾಟ, ಅನಿರ್ದಿಷ್ಟ 342 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ, ಪ್ರಜಾಪ್ರಭುತ್ವ, ಸಂವಿಧಾನ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಮಗೆ ಇಲ್ಲಿ ನಾಚಿಕೆ ಆಗ್ತಾ ಇದೆ. ಅಂಬೇಡ್ಕರ್ ಹೆಸರು ಹೇಳ್ತಾ ಇದ್ದಾರೆ. ಇವರೆಲ್ಲನೂ ಅಂಬೇಡ್ಕರ್ ಪ್ರಾಮಾಣಿಕ ವ್ಯಕ್ತಿ. ಇವರೆಲ್ಲ ಎಷ್ಟು ಜನ ಪ್ರಾಮಾಣಿಕವಾಗಿ ನಡ್ಕೊಳ್ತಾ ಇದ್ದಾರೆ? ಎಷ್ಟು ಜನ ಪ್ರಾಮಾಣಿಕವಾಗಿದ್ದಾರೆ? ಮಾತೆತ್ತಿದ್ರೆ ಬುದ್ಧ, ಅಂಬೇಡ್ಕರ್, ಬಸವ, ಈ ಮೂವರು ಸೇರಿಸ್ತಾರೆ. ಇಲ್ಲಿ ಈ ಮೂವರು ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬರ್ತಾರೆ. ಮಾಡ್ತಾ ಇರೋರು ಮಾತ್ರ ರೈತರ ಬಲವಂತದ ಭೂ ಸ್ವಾಧೀನತೆಗಳು. MB ಪಾಟೀಲ್ ಅವರು ಹೇಳ್ತಾರೆ, ಆಯಕಟ್ಟಿಗೆ ಧಕ್ಕೆ ಆಗದಂತೆ ನಾವು ಈ ಭಾಗದಲ್ಲಿ ರೈತರ ಭೂ ಸ್ವಾಧೀನತೆ ಮಾಡ್ತೀವಿ ಅಂತ. ಅದು ಯಾವ ರೀತಿ ಮಾಡ್ತಾರೆ? ಮತ್ತೆ ಆಯಕಟ್ಟಿಗೆ ಧಕ್ಕೆ ಆಗದಂತೆ ಇವರು ಮಾಡಬೇಕಾಗಿತ್ತು. ಮೊದಲನೇ ರೈತರಿಗೆ ನೋಟಿಸ್ ಕೊಟ್ಟಿದ್ದೀರಾ? ಕೊಡಿ, ಬಿಲ್ಡರ್ಸ್ ಕೊಡಿ, ಇವಾಗ ಕನ್ವರ್ಷನ್ ಆಗಿರೋ ಜಮೀನುಗಳು ಕೊಡಿ. ಮತ್ತೆ ಹಾಗಾದ್ರೆ ಏನಕ್ಕೆ ನೀವು ಮಾಡ್ತಾ ಇದ್ದೀರಾ? ಮುತ್ತಾನಲ್ಲೂರು ಈ ಭಾಗದಲ್ಲಿ ಧರಣಿ ನಡೀತಾ ಇರೋದು. ಮುತ್ತಿನಂತ ನೆಲ್ಲು ಬೆಳೆಯುವವರು ಮುತ್ತಾನಲ್ಲೂರು ಎಲ್ಲ ಈ ಭಾಗದಲ್ಲಿ 600 ಎಕರೆ ಕೆರೆ ಸರ್ವನಾಶವಾಗಿದೆ. ಇಲ್ಲೊಂದು ದೇವ್ರ ಕೆರೆ ಅಂತಿದೆ, ಅದು ನಾಶ ಆಗ್ತಾ ಬಂದಿದೆ. ಮಾಡಬೇಕಾಗಿರೋದನ್ನು ಬಿಟ್ಟು ಯಾವ್ದು ಮಾಡ್ತಾ ಇದ್ದಾರೆ ಸರ್ಕಾರ? ದೇಶಿ ಗೋತಳಿಗಳು ನಾಶ ಆಯಿತು, ದೇಶಿ ಧಾನ್ಯಗಳು, ಬಿತ್ತನೆ ಬೀಜಗಳು ನಾಶ ಆಯಿತು, ರಸ್ತೆಗಳು ಹಾಳಾಯಿತು, ಕೆರೆಗಳು ಸರ್ವನಾಶ ಆಯಿತು. ಜನರ ಇದು ಗಗನಾಲಜಿ ಟೆಕ್ನಾಲಜಿ ಎಷ್ಟೇ ಮುಂದುವರೆದು ಕೂಡ ರೈತರ ಅಭಿವೃದ್ಧಿ ಮಾಡದೇ ಇದ್ರೆ GDP ಯಾವುದೇ ಕಾರಣಕ್ಕೂ ಹತ್ತೋದಿಲ್ಲ. ನಮ್ಮ ಧರಣಿ ಸ್ಟಾರ್ಟ್ ಆಗಿ 342 ದಿನಗಳಾಯ್ತು. ಹೆಣ್ಮಕ್ಳು ಬಂದು ಟೆಂಟಲ್ಲಿ ಕೂತ್ಕೊಳ್ತಾ ಇದೀವಿ. ಇಷ್ಟು ದಿನ ಆದ್ರೂ ನಮ್ಮ MLA ಸಾಹೇಬ್ರು ನಮ್ಮ ಟೆಂಟ್ ತನಕ ಬಂದಿಲ್ಲ. ಅಂದ್ರೆ ಅವ್ರು ಏನ್ ಅನ್ಕೊಂಡಿದ್ದಾರೆ, ಅವ್ರಿಗೇನೋ ಕೆಲಸ ಮಾಡದೆ ಇದು ಸರ್ಕಾರದಿಂದ ಸಂಬಳ ಬರುತ್ತೆ. ನಮ್ಮ ಹೆಣ್ಮಕ್ಳಿಗೆ, ನಮ್ಮ ರೈತ ಹೆಣ್ಮಕ್ಳಿಗೆ ಏನ್ ಬರುತ್ತೆ ಸರ್? ಮನೆಯಲ್ಲಿರೋ ವಯಸ್ಸಾದವ್ರನ್ನ ನೋಡ್ಕೊಳ್ಬೇಕಾ, ಇಲ್ಲ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಡೆ ಗಮನ ಕೊಡ್ಬೇಕಾ, ಇಲ್ಲ ನಮ್ಮ ಆರೋಗ್ಯಗಳ ಕಡೆಗೆ ನಾವು ಗಮನ ಕೊಡ್ಬೇಕಾ? ಏನ್ ಮಾಡ್ಬೇಕು? ಇವತ್ತು ಎಲ್ಲಾನು ಬಿಟ್ಟು ನಾವೇನಾದ್ರು ಈ ಧರಣಿ ಪ್ರದೇಶದಲ್ಲಿ ಕುತ್ಕೊಂಡಿದ್ರೆ ನಮ್ಗೆ ನಾಳೆ ಹೊಟ್ಟೆಗೆ ಊಟ ಎಲ್ಲಿಂದ ಬರುತ್ತೆ ಹೇಳಿ?